ಅನನ್ಯ ಚಿತ್ರಗಳ ಮಾಹಿತಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಮತ್ತು ಚಂದಾದಾರರಿಗೂ ಸುಸ್ವಾಗತ. ಇಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ 430ನೆಯ ಜನ್ಮದಿನ. ಈ ಜನ್ಮದಿನದಂದು ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವಂತಹ ಮಂತ್ರಾಲಯ ಮಹಾತ್ಮೆ ಈ ಚಿತ್ರದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮಂತ್ರಾಲಯ ಮಹಾತ್ಮೆ 1966ರಲ್ಲಿ ಬಿಡುಗಡೆಯಾದ ಕನ್ನಡ ರಾಜಗುರು ರಾಜಾಚಾರ್ಯರು ಬರೆದ ಶ್ರೀ ರಾಘವೇಂದ್ರ ವಿಜಯ ಪುಸ್ತಕವನ್ನು ಆಧರಿಸಿ ಟಿ.ವಿ. ಸಿಂಗ್ ಠಾಕೂರ್ ನಿರ್ದೇಶಿಸಿದ್ದಾರೆ. ರಾಜ್ಕುಮಾರ್ ಅವರು 17ನೇ ಶತಮಾನದ ಭಾರತದಲ್ಲಿ ವಾಸಿಸುತ್ತಿದ್ದ ಹಿಂದೂ ಸಂತ ರಾಘವೇಂದ್ರ ಸ್ವಾಮಿಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇವರ ಜೊತೆ ಉದಯ್ ಕುಮಾರ್, ಜಯಂತಿ ಮತ್ತು ಕಲ್ಪನಾ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ದೊರೆ ಭಗವಾನ್ ಈ ಚಿತ್ರಕ್ಕೆ ನಿರ್ಮಾಣ ಮತ್ತು ನಿರ್ದೇಶನವನ್ನು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಸರಸ್ವತಿ ಪಾತ್ರದಲ್ಲಿ ಜಯಂತಿ ಅವರು, ತುಳಸಿಯಾಗಿ ಕಲ್ಪನಾ ಅವರು, ತಿಮ್ಮಣ್ಣ ಭಟ್ಟ ಪಾತ್ರದಲ್ಲಿ ಉದಯ್ ಕುಮಾರ್ ಅವರು, ಸುಧೀಂದ್ರ ತೀರ್ಥರಾಗಿ HR ಶಾಸ್ತ್ರಿ ಅವರು, ಆಡ್ವಾಣಿ ಲಕ್ಷ್ಮೀದೇವಿ, ಎಂ ಜಯಶ್ರೀ, ಬಿ ಜಯ ಇವರೆಲ್ಲರೂ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ರಾಜ್ಕುಮಾರ್ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾತ್ರದಲ್ಲಿ ನಟಿಸಿದ್ದು, ಈ ಚಿತ್ರದಲ್ಲಿನ ಅಭಿನಯ ತಮ್ಮ ಚಿತ್ರ ಬದುಕಿನಲ್ಲಿ ಮಿಕ್ಕೆಲ್ಲ ಚಿತ್ರಗಳಿಗಿಂತಲೂ ಹೆಚ್ಚು ತೃಪ್ತಿಕರ ಎಂದು ಹಲವಾರು ಬಾರಿ ಸಂದರ್ಶನಗಳಲ್ಲಿ ತಿಳಿಸಿದ್ದಾರೆ. ಸಂದರ್ಶನವೊಂದರಲ್ಲಿ S.K. ಭಗವಾನ್ ಹೇಳುವಂತೆ, ಚಿತ್ರಕ್ಕಾಗಿ ರಾಜ್ಕುಮಾರ್ 43 ದಿನಗಳ ಕಟ್ಟುನಿಟ್ಟಿನ ಸಸ್ಯಾಹಾರಿ ಆಹಾರವನ್ನು ಅನುಸರಿಸುತ್ತಿದ್ದರು ಮತ್ತು ಚಪ್ಪಲಿ ಧರಿಸದೆ 18,000 ಮೀಟರ್ ನಡೆದರು. ಈ ಚಿತ್ರದ ಸಂಗೀತವನ್ನು ರಾಜನ್ ನಾಗೇಂದ್ರ ಜೋಡಿ ಸಂಯೋಜಿಸಿದ್ದು, G.V. ಅಯ್ಯರ್ ಅವರ ಧ್ವನಿಪಥದ ಸಾಹಿತ್ಯವನ್ನು ಬರೆದಿದ್ದಾರೆ. ಇಂದು ಎನಗೆ ಗೋವಿಂದ ಹಾಡನ್ನು ರಾಘವೇಂದ್ರ ಸ್ವಾಮಿಯವರ ಕೃತಿಗಳಿಂದ ತೆಗೆದುಕೊಳ್ಳಲಾಗಿದೆ. ಈ ಚಿತ್ರದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.